ನೋಡಿ, ಬೇಂದ್ರೆಯವರು ಯುಗಾದಿಯನ್ನು ಕಾಣ್ತಕ್ಕಂಥ ಕಾಲಘಟ್ಟಕ್ಕೂ ಮತ್ತು ಅವರ ಮನಸ್ಥಿತಿಗೂ, ಸಿದ್ಧಲಿಂಗಯ್ಯನವರು ಯುಗಾದಿಯನ್ನು ನೋಡ್ತಕ್ಕಂಥ ಕಾಲಘಟ್ಟಕ್ಕೂ ಮತ್ತು ಪರಿಸ್ಥಿತಿ ಮನಸ್ಥಿತಿ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದರೆ ಯುಗಾದಿ ಅಂತಕ್ಕಂಥದ್ದು ಚೈತನ್ಯವನ್ನು ಕೊಡ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದನ್ನು ಬೇಂದ್ರೆ ಹೇಳಿದ್ರಲ್ಲ, ಅದು ಎಲ್ಲರಿಗೂ ಅಲ್ಲ ಅಂತ. ಎಲ್ಲರಿಗೂ ಯುಗಾದಿ ಸಂಭ್ರಮವನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಳೆಯ ಹಬ್ಬಕ್ಕೆ ಸಾಲವನ್ನು ಮಾಡಿಕೊಂಡು ಇನ್ನೂ ಸಾಲನೇ ತೀರಿಸಿಲ್ಲ, ಹಳೆ ಸಾಲವನ್ನು ತೀರಿಸಿಲ್ಲ ಅಂತ ಇನ್ನೊಂದು ಹಬ್ಬ ಬಂದಾಗ ಆ ಸಾಲ ಮಾಡಿದವನಿಗೆ ಸಂಭ್ರಮಕ್ಕಿಂತ ಸಂಕಟ ಆಗೋದೇ ಹೆಚ್ಚಿಗೆ. ಹಬ್ಬ ಸಂತೋಷ ತರುವ ಸಂಗತಿ ಆಗಿರ್ಬೋದು, ಆದರೆ ಸಾಲ ಸಂತೋಷವನ್ನು ತರುವ ಸಂಗತಿ ಅಲ್ಲ. ಮರಕ್ಕೆ ಬಿದ್ದ ಉರಿಯು ಆರಿ ಮತ್ತೆ ಬನವು ಚಿಗುರಲಿ, ದೂರವಾದ ಹೃದಯಗಳಲ್ಲಿ ಮೈತ್ರಿ ಭಾವ ಸುಳಿಯಲಿ. ಯಾವಾಗ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಸಂಭ್ರಮ ಪಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ, ಆ ಸಂದರ್ಭದಲ್ಲಿ ಮಾತ್ರ ಯುಗಾದಿಗೆ ಒಂದು ಬೆಲೆ ಇರ್ತದೆ. ಆ ಸಂದರ್ಭದಲ್ಲಿ ಯುಗಾದಿ ಎಲ್ಲರಿಗೂ ಕೂಡ ಒಂದು ಸಂಭ್ರಮವನ್ನು ಕೊಡ್ತಕ್ಕಂಥ, ಚೈತನ್ಯವನ್ನು ಕೊಡ್ತಕ್ಕಂಥ ಸಂಗತಿ ಆಗ್ತದೆ. ಇಲ್ಲದೇ ಇದ್ದರೆ ಉಳ್ಳವರಿಗೆ ಹಬ್ಬವಾಯಿತು, ಕವಿಗಳಿಗೆ ಕಬ್ಬವಾಯಿತು, ನಮ್ಮಂಥವ್ರಿಗೆ ಏನಾಯಿತು, ಏನೂ ಇಲ್ಲ ಅಂತಕ್ಕಂಥ ಒಂದು ನಿರಾಶಾಭಾವ ಉಂಟಾಗ್ತದೆ. ಬಾಳಿನೆಲ್ಲ ಕೇಡು ಕಳೆದು ನವಯುಗಾದಿ ಆಗಲಿ, ಎಲ್ಲರೆದೆಯ ನೋವು ಒಡೆದು ನವಜೀವನ ಮೂಡಲಿ. ನಮಸ್ಕಾರ ವೀಕ್ಷಕರೇ, ಯುಗಾದಿಯ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಯುಗಾದಿ ಹಬ್ಬವನ್ನು ಕುರಿತು ನಮ್ಮ ಕವಿಗಳು ಬರೆದಿರ್ತಕ್ಕಂಥ ಕವಿತೆಗಳ ಪರಿಚಯದಲ್ಲಿ ಇವತ್ತು ನಾನು ಕನ್ನಡದ ಒಬ್ಬ ಹೆಮ್ಮೆಯ ಕವಿ, 70ರ ದಶಕದ ಹೋರಾಟದ ಸಾಹಿತ್ಯ, ಚಳುವಳಿಯ ಸಾಹಿತ್ಯದ ಮೂಲಕ ರಾಜ್ಯಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಸಿದ್ಧಲಿಂಗಯ್ಯ ಅವರ ಕವಿತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಅಂಥೇಳಿ ತಮ್ಮೆದುರಿಗೆ ಇದ್ದೇನೆ. ಯುಗಾದಿ ಅಂದ ತಕ್ಷಣವೇ ತಮ್ಮೆಲ್ಲರಿಗೆ ನೆನಪಿ ಬರ್ತಕ್ಕಂಥದ್ದು ನವೋದಯ ಕಾಲಘಟ್ಟದ ಒಬ್ಬ ಕನ್ನಡದ ದೊಡ್ಡ ಕವಿಯಾಗಿರ್ತಕ್ಕಂಥ ಬೇಂದ್ರೆಯವರ ಕವಿತೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ, ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಮತ್ತೆ ಕೇಳಿ ಬರುತ್ತಿದೆ. ಸೊ ಈ ರೀತಿಯ ಬೇಂದ್ರೆಯವರ ಗೀತೆ ಏನಿದೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಯಾಕೆ ಅಷ್ಟು ಪ್ರಸಿದ್ಧ ಅಂದರೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಆ ಗೀತೆಯನ್ನು ಬಹಳಷ್ಟು ಸಂದರ್ಭದಲ್ಲಿ ಇಟ್ಟಿರುವುದರಿಂದ. ಕೊನೆಗೆ ಆ ಗೀತೆಯಲ್ಲಿ ಬೇಂದ್ರೆ ಕೇಳ್ತಾರೆ, ನಿತ್ಯಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ಸಕಲ ಜೀವ ಜಾತಕ್ಕೆ, ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ, ನಮಗದಷ್ಟೇ ಏತಕ್ಕೆ. ಸೊ ಈ ರೀತಿ ನಿಸರ್ಗದ ಒಂದು ಸೌಂದರ್ಯವನ್ನು ವರ್ಣಿಸ್ತಕ್ಕಂತಹ ಮತ್ತು ನಿಸರ್ಗದ ವಿದ್ಯಮಾನದೊಂದಿಗೆ ನಮ್ಮ ಬದುಕನ್ನು ತಳುಕು ಹಾಕಿ ನೋಡ್ತಕ್ಕಂತಹ ಒಂದು ಆಶಯವನ್ನು ಇಟ್ಕೊಂಡಿರ್ತಕ್ಕಂಥ ಕವಿತೆ ಬೇಂದ್ರೆಯವರ ಕವಿತೆಯ ಬಗ್ಗೆ ನಾನು ಬೇರೆ ಸಂದರ್ಭದಲ್ಲಿ ಮಾತನಾಡಿದ್ದೇನೆ. ಅದಾದ ನಂತರ ಹಲವು ವರ್ಷಗಳ ನಂತರ ಯುಗಾದಿಯನ್ನು ಕುರಿತು ಬರೆದಿರ್ತಕ್ಕಂಥ GS ಶಿವರುದ್ರಪ್ಪನವರ ಪದ್ಯಗಳನ್ನು ಕೂಡ ನಾನು ಪ್ರೆಸೆಂಟ್ ಮಾಡಿದ್ದೇನೆ. ಇವೆರಡೂ ಕವಿತೆಗಳ ಇಬ್ಬರು ಕವಿತೆಗಳ ಆಶಯಗಳಿಗಿಂತ ತುಂಬ ಭಿನ್ನವಾಗಿ ಯುಗಾದಿಯನ್ನು ನೋಡ್ತಕ್ಕಂಥ ಆ ಕವಿತೆ ಬರೆದಂಥವರು ಸಿದ್ಧಲಿಂಗಯ್ಯನವರು ನಾನು ಮೊದಲೇ ಹೇಳಿದ ಹಾಗೆ ಹೋರಾಟದ ಮೂಲಕ ಸಾಹಿತ್ಯಕ್ಕೆ ಬಂದಿರತಕ್ಕಂಥವರು. ಹಾಗಾಗಿ ಈ ದುಡಿಯುವ ವರ್ಗದ ಆಸೆ ಆಕಾಂಕ್ಷೆಗಳು ಅವರ ಕವಿತೆಗಳಲ್ಲಿ ಕಂಡು ಬರ್ತವೆ. ಸಾವಿರಾರು ನದಿಗಳು, ಹೊಲೆಮಾದಿಗರ ಹಾಡು, ಇವನ್ನೆಲ್ಲ ನೋಡಿದಾಗ ಅದು ಕನ್ನಡದ ಕಾವ್ಯ ಕ್ಷೇತ್ರಕ್ಕೆ ಒಂದು ಹೊಸ ಚೈತನ್ಯವನ್ನು, ಕನ್ನಡದ ಕಾವ್ಯದ ವಾಹಿನಿಗೆ ಒಂದು ಹೊಸ ನೀರನ್ನು ಕೊಟ್ಟಿರ್ತಕ್ಕಂಥ ಸಂಕಲನಗಳು. ಅಂಥ ಸಿದ್ಧಲಿಂಗಯ್ಯ ಅವರು ಬೇಂದ್ರೆ ಮತ್ತು ಶಿವರುದ್ರಪ್ಪ ಇಂಥವ್ರು ಹೇಗೆ ಯುಗಾದಿಯನ್ನು ನೋಡಿದ್ರು ಅದೇ ಕಣ್ಣಿನಲ್ಲಿ ನೋಡ್ತಾರೋ ಅಥವಾ ಯುಗಾದಿ ಅನ್ನೋದು ಭಿನ್ನವಾಗಿ ಅವರಿಗೆ ಕಾಣುತ್ತಾ ಅಂತಕ್ಕಂಥದ್ದನ್ನು ತಮಗೆ ಗ್ರಹಿಸಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಸಿದ್ಧಲಿಂಗಯ್ಯನವರ ಕವಿತೆಗಳನ್ನು ನಾನಿವತ್ತು ವಾಚನ ಮಾಡಲಿಕ್ಕಿದ್ದೇನೆ. ಸಿದ್ಧಲಿಂಗಯ್ಯನವರು ಯುಗಾದಿಯ ಬಗ್ಗೆ 4 ಕವಿತೆಗಳನ್ನು ಬರೆದಿದ್ದಾರೆ. ಆ 4 ಕವಿತೆಗಳನ್ನು
ಆಶಯ ಏನು ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಆ ಕವಿತೆಗಳನ್ನು ನೋಡೋಣ ಬನ್ನಿ. ಮೊದಲನೇ ಪದ್ಯ ಯುಗಾದಿ ಅಂತ ಇದೆ, ಆಮೇಲೆ ಯುಗಾದಿ 2, ಯುಗಾದಿ 3, ಯುಗಾದಿ 4 ಅಂತ ಇದೆ. ಮೊದಲನೇ ಪದ್ಯ ಯುಗಾದಿ, ಅದನ್ನು ನೋಡೋಣ. ನೆಲದ ಹೆರಿಗೆಯ ನೋವು ಅಂಗುಲಂಗುಲವಾಗಿ ಕರಗಿ, ಹಸಿರು ಚಿಗುರಿನ ಕುಣಿತ ಹೂ ನಗೆಯ ನೋಟ, ಅವಳಿ ಫಲ ತಂದಿತ್ತು ಆಕಾಶ ದೊರೆ ನೆಂಟು, ಮರಗಿಡದ ಬಳಗಕ್ಕೆ ಉಡುಗೊರೆಯ ಹಬ್ಬ, ಉಡುಗೊರೆಯ ಹಬ್ಬ. ಹೂಗೊಂಚಲಿಗೆ ಬಣ್ಣ, ಪುಟ್ಟ ಹಕ್ಕಿಗೆ ಹಾಡು, ಬೆಟ್ಟಕ್ಕೆ ಎದೆಯೆತ್ತಿ ನಿಲ್ಲುವ ಧೈರ್ಯ, ಹೊಳೆಯ ನೀರಿಗೆ ಉಗುರ ಬಿಸಿ, ಗಾಳಿ ನೆರಳಿಗೆ ತಂಪು ತಂದ ಯುಗಾದಿ, ಕುಸಿದು ಕೊರಗುವ ಬಾಳಿಗೇನ ತಂದೆ. ಬೇವು ಬೆಲ್ಲದ ಅದೇ ಹಳೆಯ ಪಾಠ, ಸ್ವಂತದ್ದೋ ಸಾಲದ್ದೋ ಒಬ್ಬಟ್ಟಿನೂಟ. ಬೇವು ಬೆಲ್ಲದ ಅದೇ ಹಳೆಯ ಪಾಠ, ಸ್ವಂತದ್ದೋ ಸಾಲದ್ದೋ ಒಬ್ಬಟ್ಟಿನೂಟ. ಬದುಕೇ ಇಲ್ಲದ ಅನಾದಿಯ ಲೆಕ್ಕಕ್ಕೆ ನೀನೊಂದು ಶಬ್ದ ಮಾತ್ರ, ನೀನೊಂದು ಶಬ್ದ ಮಾತ್ರ. ಅರಳದೆ ಕಮರಿ ಹೋಗುವ ಜೀವಗಳು, ನಕ್ಷತ್ರದಂತೆ ನಗಲಾರದ ಬಾಳುಗಳು, ಎದೆ ಸೆಟೆದು ನಿಲ್ಲಲಾರದ ದೇಹಗಳು, ಕಣ್ಣು ಕುಕ್ಕುವಾಗ ಇದು ಯಾರ ಯುಗಾದಿ? ಅರಳದೆ ಕಮರಿ ಹೋಗುವ ಜೀವಗಳು, ನಕ್ಷತ್ರದಂತೆ ನಗಲಾರದ ಬಾಳುಗಳು, ಎದೆ ಸೆಟೆದು ನಿಲ್ಲಲಾರದ ದೇಹಗಳು, ಕಣ್ಣು ಕುಕ್ಕುವಾಗ ಇದು ಯಾರ ಯುಗಾದಿ? ಬೀದಿವಾಸಿಯ ಅಳಲು ಜೋಪಡಿಯ ಕತ್ತಲು, ಬೀದಿವಾಸಿಯ ಅಳಲು ಜೋಪಡಿಯ ಕತ್ತಲು, ದಿನದ ದಿನದ ಅನ್ನಕ್ಕೆ ಮಾರಿಕೊಳ್ಳುವ ಮೈ, ಆಸೆಯಲ್ಲಿ ಚಾಚಿರುವ ಲಂಚಕೋರನ ಕೈ. ಯುಗ ಯುಗವೋ ಕಳೆದರು ಅಳಿಯದೇನು, ಯುಗ ಯುಗವೋ ಕಳೆದರು ಅಳಿಯದೇನು. ಇದು ಮೊದಲ ಕವಿತೆ ಸಿದ್ಧಲಿಂಗಯ್ಯನವರು. ನೋಡಿ, ಬೇಂದ್ರೆಯವರು ಯುಗಾದಿಯನ್ನು ಕಾಣುವ ದೃಷ್ಟಿಕೋನ ಏನಿದೆ, ಯುಗಾದಿ ಅವರಿಗೆ ಚೈತನ್ಯವನ್ನು ಪಡಿತಕ್ಕಂತಹ ಸಂಭ್ರಮವನ್ನು ಕೊಡ್ತಕ್ಕಂಥ ಸಂಗತಿಯಾಗಿದೆ. ಆದರೆ ಸಿದ್ಧಲಿಂಗಯ್ಯನವರಿಗೆ ಇದೊಂದು ದೊಡ್ಡ ವಿಷಾದವನ್ನು, ಅಂದರೆ ಯುಗಾದಿ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ರೀತಿಯ ಸಮಾನವಾಗಿ ಚೈತನ್ಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ ಇಲ್ಲಿ, ಸ್ವಂತದ್ದೋ ಸಾಲದ್ದೋ ಒಬ್ಬಟ್ಟಿನೋಟ. ಅಂದರೆ ಯಾರಿಗೆ ಹಬ್ಬಕ್ಕೆ ಸಾಲ ಮಾಡುವಂಥ ಸಂಗತಿ ಇರ್ತದೆ, ಸಾಲ ಮಾಡುವಂಥ ಪರಿಸ್ಥಿತಿ ಇರ್ತದೆ, ಅವರಿಗೆ ಅದೇ ಮಟ್ಟದ ಸಂತೋಷವನ್ನು ಯುಗಾದಿ ಹೇಗೆ ಕೊಡಲಿಕ್ಕೆ ಸಾಧ್ಯ ಇದೆ? ಬದುಕೇ ಇಲ್ಲದ ಅನಾದಿಯ ಲೆಕ್ಕಕ್ಕೆ ನೀನೊಂದು ಶಬ್ದ ಮಾತ್ರ. ಈ ಒಟ್ಟಾರೆ ಈ ಕವಿತೆ ಹೇಳ್ತಕ್ಕಂಥದ್ದು ಒಂದು ನುಡಿಯಲ್ಲಿದೆ ನೋಡಿ. ಅರಳದೆ ಕಮರಿ ಹೋಗುವ ಜೀವಗಳು, ನಕ್ಷತ್ರದಂತೆ ನಗಲಾರದ ಬಾಳುಗಳು, ಎದೆ ಸೆಟೆದು ನಿಲ್ಲಲಾರದ ದೇಹಗಳು, ಕಣ್ಣು ಕುಕ್ಕುವಾಗ ಇದು ಯಾರ ಯುಗಾದಿ? ಇದು ನಮ್ಮ ಯುಗಾದಿ ಅಲ್ಲ, ನಮಗೆ ಸಂಭ್ರಮವನ್ನು ಕೊಡ್ತಕ್ಕಂಥ ಸಂಗತಿ ಅಲ್ಲ. ಅಂದರೆ ತೀವ್ರತರವಾಗಿರ್ತಕ್ಕಂಥ ವಿಷಾದವನ್ನು ಈ ಕವಿತೆ ಕಟ್ಟಿಕೊಡ್ತದೆ. ಬೀದಿವಾಸಿಯ ಅಳಲು ಜೋಪಡಿಯ ಕತ್ತಲು, ದಿನ ದಿನದ ಅನ್ನಕ್ಕೆ ಮಾರಿಕೊಳ್ಳುವ ಮೈ, ಆಸೆಯಲ್ಲಿ ಚಾಚಿರುವ ಲಂಚಕೋರನ ಕೈ. ಇದು ಯುಗ ಯುಗವೂ ಕಳೆದರೂ ಕೂಡ ಇದು ಬದಲಾವಣೆ ಆಗೋದಿಲ್ವೇನೋ? ಯುಗ ಯುಗಾದಿ ಕಳೆದರೂ ಯುಗಾದಿ ಹೊಸ ಚೈತನ್ಯವನ್ನು ತರ್ತದೆ ಅಂತ ಹೇಳಿ ಅಂದರೆ ಏನು ಹೇಳ್ತಾರೆ? ಇಲ್ಲಿ ಹೇಳ್ತಾರೆ, ಈ ಸಮಸ್ಯೆಗಳಿದಾವಲ್ಲ, ನಮ್ಮ ಬದುಕನ್ನು ಹಾಳು ಮಾಡ್ತಿರ್ತಕ್ಕಂಥ, ನಮ್ಮ ಬದುಕಿನ ನರಕವನ್ನು ಸೃಷ್ಟಿರ್ತಕ್ಕಂಥ ಈ ಸಮಸ್ಯೆಗಳು ಎಷ್ಟೇ ಯುಗಾದಿ ಬಂದರೂ ಹೀಗೆ ಮುಂದುವರಿತವೆ. ಹಾಗಾಗಿ ಇದು ಯುಗಾದಿ ಅಂತಕ್ಕಂಥದ್ದು ನಮಗೆ ಚೈತನ್ಯ ಕೊಡ್ತಕ್ಕಂಥ ಸಂಗತಿ ಅಲ್ಲ ಅಂತಕ್ಕಂಥ ಒಂದು ತೀವ್ರತರವಾಗಿರ್ತಕ್ಕಂಥ ವಿಷಾದ ಸಿದ್ಧಲಿಂಗಯ್ಯನವರ ಈ ಕವಿತೆಯಲ್ಲಿ ಇದೆ. ಈ ವಿಷಾದ ಇದ್ದರೆ ಸಾಲದು. ಈ ವಿಷಾದ ಏನು ಮಾಡುತ್ತೆ ಅಂದರೆ ಪ್ರಶ್ನೆಯನ್ನು ಹುಟ್ಟಾಗುತ್ತೆ. ಯಾರು ಈ ವಿಷಾದದ ಸಂಗತಿಗೆ ಕಾರಣರಾಗಿರ್ತಾರೆ, ಅಥವಾ ಯಾರು ಈ ವಿಷಾದದ ಅನುಭವಿಸುವ ಒಂದು ವ್ಯಾಪ್ತಿಯಿಂದ ಹೊರಗಡೆ ಇರ್ತಾರೆ, ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಹಚ್ಚುತ್ತೆ ಈ ತೀವ್ರತರದ ವಿಷಾದ. ಅದು ಅವರ 2ನೇ ಕವಿತೆ ಏನಿದೆ, ಆ ಕವಿತೆ ಏನಿದೆ ನೋಡೋಣ ಬನ್ನಿ. ಯುಗಾದಿ 2. ಓ ಯುಗಾದಿ, ಎಂದಿನಂತೆ ಹರುಷವನ್ನೇ ತಂದರೂ ಮಾವಿನೊಡನೆ ನೋವ ತಂದೆ. ಓ ಯುಗಾದಿ, ಎಂದಿನಂತೆ ಹರುಷವನ್ನೇ ತಂದರೂ ಮಾವಿನೊಡನೆ ನೋವ ತಂದೆ. ಯಾರು ಏನೇ ಅಂದರು, ಯಾರು ಏನೇ ಅಂದರು. ಸಂಕಟಗಳು ಮುಗಿಲಿಗೇರಿ ಹಾರಾಟವ ಮಾಡಿವೆ, ಸಂಕಟಗಳು ಮುಗಿಲಿಗೇರಿ ಹಾರಾಟವ ಮಾಡಿವೆ. ಬಾಳ್ವೆಗಾಗಿ ಜನಜಂಗುಳಿ ಹೋರಾಟವ ಮಾಡಿವೆ. ಉಳ್ಳವರಿಗೆ ಹಬ್ಬವಾಯಿತು, ಕವಿಕುಲಕ್ಕೆ ಕಬ್ಬವಾಯಿತು. ಉಳ್ಳವರಿಗೆ ಹಬ್ಬವಾಯಿತು, ಕವಿಕುಲಕ್ಕೆ ಕಬ್ಬವಾಯಿತು. ಇಲ್ಲದವರಿಗೇನು ಆಯಿತು ಹೇಳೆ ಯುಗಾದಿ? ಉಳ್ಳವರಿಗೆ ಹಬ್ಬವಾಯಿತು, ಕವಿಕುಲಕ್ಕೆ ಕಬ್ಬವಾಯಿತು. ಇಲ್ಲದವರಿಗೇನಾಯಿತು ಹೇಳೆ ಯುಗಾದಿ? ಸ್ವರ್ಗವನ್ನೇ ಭುವಿಗೆ ತಂದು ನಲಿಯುತ್ತಿರುವ ಬನಗಳೇ, ಸ್ವರ್ಗವನ್ನೇ ಭುವಿಗೆ ತಂದು ನಲಿಯುತ್ತಿರುವ ಬನಗಳೇ, ಹಸಿರು ತೊಟ್ಟ ಗಿಡಗಳೇ,
ಹಳದಿಯುಟ್ಟ ಮರಗಳೇ ಇದಕ್ಕುತ್ತರ ಹೇಳಿರಿ, ಇದಕ್ಕುತ್ತರ ಹೇಳಿ. ಬಾಳಿನೆಲ್ಲ ಕೇಡು ಕಳೆದು ನವಯುಗಾದಿ ಆಗಲಿ, ಬಾಳಿನೆಲ್ಲ ಕೇಡು ಕಳೆದು ನವಯುಗಾದಿ ಆಗಲಿ, ಎಲ್ಲರೆದೆಯ ನೋವೋಡಿದು ನವಜೀವನ ಮೂಡಲಿ, ನವಜೀವನ ಮೂಡಲಿ. ಇದು ಎರಡನೇ ಕವಿತೆ. ಒಂದನೇ ಕವಿತೆಯಲ್ಲಿ ಯುಗಾದಿಯಿಂದ ತೀವ್ರ ವಿಷಾದ ಅಂದರೆ ಸಂಭ್ರಮ ಪಡಲಾರದ ಒಂದು ಸ್ಥಿತಿ ಏನು ನಿರ್ಮಾಣ ಆಗುತ್ತೆ, ಅದಕ್ಕೆ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಂಗತಿ ಈ ಎರಡನೇ ಕವಿತೆಯಲ್ಲಿ ನಡೀತದೆ. ಎಂದಿನಂತೆ ನೀನು ಯುಗಾದಿ ಬಂದು ಮಾವಿನೊಡನೆ ನೋವನ್ನೂ ತೆಗೆದುಕೊಂಡು ಬಂದಿ. ಪರಿಸ್ಥಿತಿ ಏನಾಗಿದೆ? ಸಂಕಟಗಳು ಮುಗಿಲಿಗೇರಿ ಹಾರಾಟವ ಮಾಡಿವೆ. ನೋಡಿ, ಯುಗಾದಿ ಅಂದರೆ ಎಲ್ಲ ಸಂಕಟವನ್ನು ಮರೆತು ಸಂಭ್ರಮ ಪಡ್ತಕ್ಕಂಥದ್ದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ನಮ್ಮ ನೋವೇ ನಮಗೆ ನೆನಪಿ ಬರ್ತವೆ. ಯಾಕೆಂದರೆ ಇದ್ದೇ ಇವೆ ಹಳೆ ಸಾಲಗಳು, ಬರುತ್ತಲೇ ಇವೆ ಹೊಸ ಹಬ್ಬಗಳು. ಹಳೆ ಹಬ್ಬಕ್ಕೆ ಹಿಂದಿನ ಹಬ್ಬಕ್ಕೆ ಮಾಡಿದ ಸಾಲನೇ ತೀರಿಲ್ಲ, ಆಗಲೇ ಹೊಸ ಹಬ್ಬ ಬಂತಲ್ಲಪ್ಪ ಅಂಥೇಳಿ ಹಬ್ಬ ಬಂದಾಗ ಸಂಭ್ರಮದಕ್ಕಿಂತ ಸಂಕಟ ಪಡುವ ಕುಟುಂಬಗಳು ಕೂಡ ನಮ್ಮಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಗಮನಿಸಬೇಕು. ಅದನ್ನೇ ಈ ಕವಿತೆಯಲ್ಲಿ ಕವಿ ಹೇಳ್ತಾರೆ. ಸಂಕಟಗಳು ಮುಗಿಲಿಗೇರಿ ಹಾರಾಟವ ಮಾಡಿವೆ, ಬಾಳ್ವೆಗಾಗಿ ಜನಜಂಗುಳಿ ಹೋರಾಟವ ಮಾಡಿದೆ. ಬದುಕಲಿಕ್ಕೆ ಹೋರಾಟವನ್ನು ಜನ ಮಾಡ್ತಾ ಇದ್ದಾರೆ. ಸಂಕಟಗಳು ಮುಗಿಲಿಗೇರಿವೆ ಅಂದರೆ ಯುಗಾದಿ ಅಂದ ತಕ್ಷಣವೇ ಎಲ್ಲರೂ ಸಂಭ್ರಮದಲ್ಲಿ ಸಂಭ್ರಮಿಸ್ತಕ್ಕಂಥ ವಾತಾವರಣ ಇರೋದಿಲ್ಲ. ಉಳ್ಳವರಿಗೆ ಹಬ್ಬ ಆಯಿತು, ಕವಿಕುಲಕ್ಕೆ ಹಬ್ಬವಾಯಿತು ಅಂದರೆ ಕಾವ್ಯ ಬರೀಲಿಕ್ಕೆ ಪ್ರೇರಣೆ ಆಯಿತು ಯುಗಾದಿ. ಇದ್ದವರಿಗೆ ಧನ ಧಾನ್ಯ ಎಲ್ಲದು ಸಂಪತ್ತು ಇದ್ದವರಿಗೆ ಹಬ್ಬ, ಕವಿಗಳಿಗೆ ಇದು ಕಬ್ಬ ಕಾವ್ಯ ಆಯಿತು. ಇಲ್ಲದವರಿಗೆ ಏನಾಯಿತು ಹೇಳೆ ಯುಗಾದಿಯನ್ನೇ ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ ಕವಿ. ಆಮೇಲೆ ಮರಗಿಡಗಳನ್ನು ಪ್ರಶ್ನೆ ಮಾಡ್ತಾರೆ. ಸ್ವರ್ಗವನ್ನೇ ಭೂವಿಗೆ ತಂದು ನಲಿಯುತ್ತಿರುವ ವನಗಳೇ. ಹೌದು, ನಿಸರ್ಗದಲ್ಲಿ ಸ್ವರ್ಗವನ್ನೇ ಭೂವಿಗೆ ತರ್ತಕ್ಕಂಥ ಒಣಗಿದ ಮರಗಳೆಲ್ಲ ಚಿಗುತ್ತು ಹೂ ಬಿಟ್ಟು ಇರ್ತಕ್ಕಂಥ ಒಂದು ಸಂಭ್ರಮ ಇರುತ್ತೆ. ಸ್ವರ್ಗವನ್ನೇ ಭೂವಿಗೆ ತಂದು ನಲಿಯುತ್ತಿರುವ ವನಗಳೇ, ಹಸಿರು ತೊಟ್ಟ ಗಿಡಗಳೇ, ಹಳದಿಯುಟ್ಟ ಮರಗಳೇ, ಇದಕ್ಕುತ್ತರ ಹೇಳಿರಿ. ಯಾವುದಕ್ಕುತ್ತರ ಹೇಳಬೇಕೀಗ ಅಂದರೆ ಹಾರಾಟವ ಮಾಡಿ ಸಮಸ್ಯೆಗಳು ಹಾರಾಟ ಮಾಡ್ತಕ್ಕಂತಹ ಜನ ತಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಇದನ್ನು ಇಟ್ಟುಕೊಂಡು ನಾವು ಸಂಭ್ರಮ ಪಡೋದು ಹೇಗೆ? ಇದಕ್ಕೆ ಉತ್ತರ ಹೇಳಿರಿ. ಕೊನೆಗೆ ಒಂದು ಆಶಯವನ್ನು, ಎಲ್ಲ ನೋವಿನ ನಡುವೆ ಒಂದು ಆಶಯ ಅಂತ ಇರ್ತದಲ್ಲ, ಹೇಗಾಗಬೇಕು ಅಂತಕ್ಕಂಥದ್ದು, ಯುಗಾದಿ ಹೇಗಾಗಬೇಕು ಅಂತಕ್ಕಂಥದ್ದು, ಅದನ್ನು ಸಿದ್ಧಲಿಂಗಯ್ಯ ಹೀಗೆ ಬರೀತಾರೆ. ಬಾಳಿನೆಲ್ಲ ಕೇಡು ಕಳೆದು ನವಯುಗಾದಿ ಆಗಲಿ, ಎಲ್ಲರೆದೆಯ ನೋವು ಅಳಿದು ನವಜೀವನ ಮೂಡಲಿ. ಎಲ್ಲರೆದೆಯ ನೋವು ಅಳಿದು, ನನ್ನೆದೆಯ ನೋವು ಅಲ್ಲ, ಎಲ್ಲರೆದೆಯ ನೋವು ಅಳಿದು ನವಜೀವನ ಮೂಡಲಿ. ಬಾಳಿನ ಎಲ್ಲ ಕೇಡು ಕಳೆದು ನವಯುಗಾದಿ ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ಈ ಸಿದ್ಧಲಿಂಗಯ್ಯನವರ ಎರಡನೇ ಕವಿತೆ ಮುಗಿತದೆ. ಒಟ್ಟು 4 ಕವಿತೆ ಅಂತ ಹೇಳಿದೆ. 3ನೇ ಕವಿತೆ ನೋಡೋಣ. ಯುಗಾದಿ 3. ಅದರಲ್ಲಿ ಸಿದ್ಧಲಿಂಗಯ್ಯ ಏನು ಬರೀತಾರೆ? ನವಭಾವದ ನವ ಬದುಕನು ಹೊಸ ಯುಗಾದಿ ತೆರೆಯಲಿ, ಪ್ರೀತಿಯ ಬೆಳದಿಂಗಳಲ್ಲಿ ಭುವಿಯು ಮೈ ಮರೆಯಲಿ. ನವಭಾವದ ನವ ಬದುಕನು ಹೊಸ ಯುಗಾದಿ ತೆರೆಯಲಿ, ಪ್ರೀತಿಯ ಬೆಳದಿಂಗಳಲ್ಲಿ ಭುವಿಯು ಮೈ ಮರೆಯಲಿ. ಕೆಡುಕಿನ ಕಡು ಕತ್ತಲಳಿದು ಹಕ್ಕಿ ಹಾಡು ಮೊಳಗಲಿ, ಕೆಡುಕಿನ ಕಡು ಕತ್ತಲಳಿದು ಹಕ್ಕಿ ಹಾಡು ಮೊಳಗಲಿ. ಕಂದನ ಕಣ್ಬೆಳಕಿನಲ್ಲಿ ಹೊಸ ಯುಗಾದಿ ಮೂಡಲಿ, ಹೊಸ ಯುಗಾದಿ ಮೂಡಲಿ. ಯುಗ ಯುಗಗಳ ನಗೆಯ ಹೊನಲು ಬತ್ತದಂತೆ ಹರಿಯಲಿ, ಯುಗ ಯುಗಗಳ ನಗೆಯ ಹೊನಲು ಬತ್ತದಂತೆ ಹರಿಯಲಿ. ಜಗದ ಹೆಗಲ ನೊಗದ ಭಾರ ಹಗುರವಾಗು ತಿಳಿಯಲಿ, ಜಗದ ಹೆಗಲ ನೊಗದ ಭಾರ ಹಗುರಾಗುತ್ತಾ ಇಳಿಯಲಿ. ಮರಕ್ಕೆ ಬಿದ್ದು ಉರಿಯೋ ಆರಿ ಮತ್ತೆ ಬನವು ಚಿಗುರಲಿ, ಮರಕ್ಕೆ ಬಿದ್ದ ಉರಿಯೋ ಆರಿ ಮತ್ತೆ ಬನವು ಚಿಗುರಲಿ. ದೂರವಾದ ಹೃದಯಗಳಲ್ಲಿ ಮೈತ್ರಿ ಭಾವ ಸುಳಿಯಲಿ, ಮೈತ್ರಿ ಭಾವ ಸುಳಿಯಲಿ. 1ನೇ ಕವಿತೆಯಲ್ಲಿ ತೀವ್ರವಾದ ವಿಷಾದ ಇದೆ. 2ನೇ ತರಗತಿಯಲ್ಲಿ ಪ್ರತಿಭಟನೆಯ ರೂಪದ ಪ್ರಶ್ನೆಗಳನ್ನು ಕವಿ ಯುಗಾದಿಯ ಪದ್ಯದಲ್ಲಿ ಕೇಳ್ತಾರೆ. 3ನೇ ಕವಿತೆಯಲ್ಲಿ ಆಶಯ, ಕೊನೆಯ 2ನೇ ಕವಿತೆಯಲ್ಲಿ ಕೊನೆಯ ಆಶಯ ಇತ್ತಲ್ಲ, ಕೊನೆಯ ನುಡಿಯಲ್ಲಿರ್ತಕ್ಕಂಥ ಆಶಯ ವಿಸ್ತಾರಗೊಂಡು ಬಂದಿದೆ. ಏನು ಆಗಬೇಕು ಯುಗಾದಿ? ಇದು ಹೊಸ ಯುಗಾದಿ ಏನನ್ನು ತೆರೀಬೇಕು? ಹೊಸ ಬದುಕನ್ನು ತೆರೀಲಿ. ಪ್ರೀತಿಯ ಬೆಳದಿಂಗಳಲ್ಲಿ ಭುವಿಯು ಮೈ ಮೆರೆಯಲಿ. ಪ್ರೀತಿಯ ಬೆಳದಿಂಗಳು, ದ್ವೇಷ ಏನು ಹರಡಿದೆ, ಜಾತಿ ಮತಗಳ ದ್ವೇಷ ಇದೆ, ಇದು ಅಳಿದು ಪ್ರೀತಿಯ ಬೆಳದಿಂಗಳಲ್ಲಿ ಮೈಮರೀಲಿ. ಕೆಡುಕಿನ ಕಡು ಕತ್ತಲು ಅಳಿಲಿ. ನಂತರ
ಯುಗ ಯುಗಗಳ ನಗೆಯ ಹೊನಲು ಬತ್ತದಂತೆ ಹರಿಯಲಿ, ಜಗದ ಹೆಗಲ ನೊಗದ ಭಾರ, ಜಗದ ಹೆಗಲ ನೊಗದ ಭಾರ ಹಗುರವಾಗುತ್ತ ಇಳಿಯಲಿ. ಈ ಮೂರನೇ ಕವಿತೆಯಲ್ಲಿ ಕೂಡ ಕೊನೆಯ ನುಡಿಯಲ್ಲಿ ಒಂದು ಆಶಯ ಇದೆ. ಅದು ಹೆಪ್ಪುಗಟ್ಟಿರ್ತಕ್ಕಂಥ ಒಂದು ಆಶಯ. ಮರಕ್ಕೆ ಬಿದ್ದ ಉರಿಯುವ ಆರಿ ಮತ್ತೆ ಬನವು ಚಿಗುರಲಿ, ದೂರವಾದ ಹೃದಯಗಳಲ್ಲಿ ಮೈತ್ರಿ ಭಾವ ಸುಳಿಯಲಿ. ನೋಡಿ, ಮರಕ್ಕೆ ಬಿದ್ದ ಉರಿಯುವ ಆರಿ ಮತ್ತೆ ಬನವು ಚಿಗುರಲಿ ಅಂದರೆ ಒಂದು ಮರಕ್ಕೆ ಬೆಂಕಿ ಬಿದ್ದು ಅದು ಉರಿತಾ ಇದೆಯಲ್ಲ, ಆ ಉರಿ ಕೆಟ್ಟು ಮತ್ತೆ ಬನವು ಚಿಗುರಲಿ, ವನ. ಇದು ಒಂದು ಬಹಳ ಗಟ್ಟಿಯಾಗಿರ್ತಕ್ಕಂಥ ಒಂದು ರೂಪಕ. ಇಲ್ಲಿ ಮರಕ್ಕೆ ಬಿದ್ದ ಮರ ಅಂದರೆ ಇದು ಒಂದು ನಮ್ಮ ಸಮಾಜ. ಉರಿ ಏನಿದು? ಜಾತಿ ಮತಗಳ ದ್ವೇಷ. ಆ ಬೆಂಕಿ ಹತ್ತಿ ಉರಿತಾ ಇದೆ ನಮ್ಮ ಸಮಾಜ. ಇದು ಆರ್ಲಿ, ಬನವು ಚಿಗುರಲಿ, ಮತ್ತೆ ಮೈತ್ರಿ ಭಾವದಿಂದ ಈ ಸಮಾಜ ಒಂದಾಗಿ ನಗುನಗುತ್ತಾ ಬಾಳಲಿ, ದೂರವಾದ ಹೃದಯಗಳಲ್ಲಿ ಮೈತ್ರಿ ಭಾವ ಸುಳಿಯಲಿ. ಜಾತಿಯಿಂದ ದೂರಾಗಿದ್ದೇವೆ, ಭಾಷೆಯಿಂದ ದೂರಾಗಿದ್ದೇವೆ, ಅಂತಸ್ತಿನಿಂದ ದೂರಾಗಿದ್ದೇವೆ. ಈ ದೂರವಾದ ಹೃದಯಗಳಲ್ಲಿ ಮೈತ್ರಿ ಭಾವ, ಗೆಳೆತನದ ಭಾವ ಸುಳಿಯಲಿ. ಆಗ ಮಾತ್ರ ನಿಜವಾದ ಯುಗಾದಿ ಅಂತಕ್ಕಂಥದ್ದು ಸಂಭ್ರಮವನ್ನು ಕೊಡ್ತಕ್ಕಂಥ ಸಂಗತಿ ಆಗ್ತದೆ. ಇದು ಮೂರನೇ ಕವಿತೆ. ನಾನು ಅವರ ನಾಲ್ಕನೇ ಕವಿತೆಯನ್ನು ಈಗ ಓದ್ತಾ ಇದ್ದೇನೆ. ನಾಲ್ಕನೇ ಕವಿತೆ, 4 ಕವಿತೆಗಳು ಇದ್ದಾವೆ. ಬಹುಶಃ ಯುಗಾದಿಯನ್ನು ಕುರಿತು 4 ಕವಿತೆಗಳನ್ನು ಬರೆದಿರ್ತಕ್ಕಂಥ ಬೇರೆ ಕವಿ ನನ್ನ ಗಮನಕ್ಕೆ ಬರಲಿಲ್ಲ. ಸಿದ್ಧಲಿಂಗಯ್ಯ ಬರೆದಿದ್ದಾರೆ. ಈ 4ನೇ ಕವಿತೆ ವಿಶೇಷತೆ ಏನು ಅಂದರೆ, ಸುಮಾರು 30 ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದು, ಹೋರಾಟದ ಕಾರಣಕ್ಕಾಗಿ ಸೆರೆಮನೆಯಲ್ಲಿದ್ದು, ತೀವ್ರತರವಾಗಿರ್ತಕ್ಕಂಥ ಹಿಂಸೆಯನ್ನು ಅನುಭವಿಸಿ ಬಿಡುಗಡೆಯಾಗಿರ್ತಕ್ಕಂಥ ಒಬ್ಬ ಜಾಗತಿಕ ನಾಯಕ ನೆಲ್ಸನ್ ಮಂಡೇಲ. ಆ ಬಿಡುಗಡೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಕವಿತೆ ಇದು. ಆ ಯುಗಾದಿ ಸಮಯದಲ್ಲೇ ಅವರು ಬಿಡುಗಡೆ ಆದರು ನೆಲ್ಸನ್ ಮಂಡೇಲ. ಮುಂದೆ ಅವರಿಗೆ ಭಾರತ ರತ್ನ ಕೂಡ ದೊರೆಯಿತು, ನಮ್ಮ ದೇಶದ ಅತ್ಯುನ್ನತ ಗೌರವ. ಆ ನೆಲ್ಸನ್ ಮಂಡೇಲ ಇಡೀ ಪ್ರಪಂಚದಲ್ಲಿ ದುಡಿಯುವ ವರ್ಗದ, ಶೋಷಿತ ವರ್ಗದ ಒಬ್ಬ ಮಹಾನ್ ಪ್ರತಿನಿಧಿಯಾಗಿ ಆ ಕಾಲದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡ್ರು. ಆ ನೆಲ್ಸನ್ ಮಂಡೇಲ ಬಿಡುಗಡೆಯಾದ ಸಂದರ್ಭದಲ್ಲಿ, ಯುಗಾದಿಯ ಸಂದರ್ಭ ಅದು, ಆವಾಗ ಬರೆದಿರ್ತಕ್ಕಂಥ ಸಿದ್ಧಲಿಂಗಯ್ಯ ಬರೆದಿರ್ತಕ್ಕಂಥ ಕವಿತೆ ಇದು. ಯುಗಾದಿ 4. ಮಂಡೇಲ ಬಿಡುಗಡೆಯ ಬೆನ್ನ ಹಿಂದೆ ಬಂದ ಈ ಯುಗಾದಿ, ಜಾತಿ ಮತಗಳ ಜೈಲು ವಾಸಿಗಳನ್ನು ಬಿಡಿಸಿ ಕರೆತಂದೀತೆ, ಪ್ರೀತಿ ಮಾನವತೆಗಳ ಬಯಲ ಕಡೆ. ನೆಲ್ಸನ್ ಮಂಡೇಲನನ್ನು ಜೈಲಿನಿಂದ ಹೇಗೆ ಬಿಡಿಸ್ತೋ, ಅದೇ ರೀತಿ ಜಾತಿ ಮತಗಳ ಜೈಲಿನಲ್ಲಿರ್ತಕ್ಕಂಥ ಜನರನ್ನು ಇದು ಹೊರಗಡೆ ತರಬಹುದಾ? ಆಶಯ. ಕಂಡರವನು ಗೊಂಡಿಟ್ಟು ಕೊಂದ ಪುರುಷ ಸಿಂಹರ ವಿಚಾರಣೆಯ ದಿನಕ್ಕಾಗಿ ಕಾದು ಕುಳಿತ ಮುದುಕನಂತೆ ಯುಗಾದಿ ಭರವಸೆಗಳ ಪ್ರವಾದಿ. ಈ ಸಲದ ಯುಗಾದಿ ಮಧ್ಯವಯಸ್ಕನ ಉದ್ಯೋಗದ ಕನಸಿನಂತೆ, ಲಂಚಕೋರನ ಮೃದುವಾದ ಮಾತಿನಂತೆ, ಏರುವ ಬೆಲೆ ಇಳಿಯುವ ಘನತೆಯಂತೆ ಚಿಂತಾಜನಕವಾಗದಿರಲಿ. ಜನಸ್ತೋಮದ ಹಸಿರ ನಡುವೆ ಬಾಂಧವ್ಯದ ಹೂಗಳರಳಿ, ಸಮಾನತೆಯ ಸಂತಸವನು ಋತುವಸಂತ ಸಾರಲಿ. ಯುಗ ಯುಗಗಳಿಂದ ಧಗಧಗಿಸುತ್ತಿರುವ ಜನಮನದ ಕಾಡಿನೊಳಗೆ ಪುಟ್ಟ ಕಂದನ ಕಣ್ಣಲ್ಲಿ ಕಂಡ ಕನಸಿರಲಿ ಕೊನೆಯವರೆಗೆ. ಈ 4 ಕವಿತೆಗಳ ಕೊನೆಗಳಲ್ಲಿ ಬರ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಆಶಯ ಏನಿದೆ, ಅದು ನಮ್ಮ ಸಮಾಜವನ್ನು ಸಮಾಜದ ನಿರ್ಮಾಣದ ಕಡೆಗೆ ಒಯ್ತಕ್ಕಂಥ ಒಂದು ಆಶಯ. ಯಾವಾಗ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಸಂಭ್ರಮ ಪಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ, ಆ ಸಂದರ್ಭದಲ್ಲಿ ಮಾತ್ರ ಯುಗಾದಿಗೆ ಒಂದು ಬೆಲೆ ಇರ್ತದೆ. ಆ ಸಂದರ್ಭದಲ್ಲಿ ಯುಗಾದಿ ಎಲ್ಲರಿಗೂ ಕೂಡ ಒಂದು ಸಂಭ್ರಮವನ್ನು ಕೊಡ್ತಕ್ಕಂಥ, ಚೈತನ್ಯವನ್ನು ಕೊಡ್ತಕ್ಕಂಥ ಸಂಗತಿ ಆಗ್ತದೆ. ಇಲ್ಲದೇ ಇದ್ದರೆ ಉಳ್ಳವರಿಗೆ ಹಬ್ಬವಾಯಿತು, ಕವಿಗಳಿಗೆ ಕಬ್ಬವಾಯಿತು, ನಮ್ಮಂಥವ್ರಿಗೆ ಏನಾಯಿತು, ಏನೂ ಇಲ್ಲ ಅಂತಕ್ಕಂಥ ಒಂದು ನಿರಾಶಾಭಾವ ಉಂಟಾಗ್ತದೆ. ಅಂಥ ಸಂದರ್ಭ ಆಗದಿರಲಿ. ಯುಗಗಳಿಂದ ಧಗಧಗಿಸುತ್ತಿರುವ ಜನಮನದ ಕಾಡಿನೊಳಗೆ
ಪುಟ್ಟ ಕಂದನ ಕಣ್ಣಲ್ಲಿ ಕಂಡ ಕನಸಿರಲಿ ಕೊನೆಯವರೆಗೆ. ಪುಟ್ಟ ಕಂದನ ಕನಸು ಅಂದರೆ ಅದು ದ್ವೇಷ ಅಸೂಯೆಗಳಿಲ್ಲದ ಪ್ರೀತಿ ವಿಶ್ವಾಸಗಳನ್ನು ಹೊಂದಿರತಕ್ಕಂಥ ಒಂದು ಮಧುರವಾಗಿರ್ತಕ್ಕಂಥ ಭಾವ. ಅಂತಹ ಭಾವವನ್ನು ಯಾವಾಗ ಈ ಸಮಾಜ ಸೃಷ್ಟಿಸಿಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಯುಗಾದಿ ಅಂತಕ್ಕಂಥದ್ದು ನಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು ಸಿದ್ಧಲಿಂಗಯ್ಯನವರ ಕವಿತೆಯ ಆಶಯ. ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ನೋಡುವಾಗ ಅವರು ದಲಿತ ಕವಿ ಅಂಥೇಳಿ ದಲಿತ ವರ್ಗದಿಂದ ಬಂದಿರತಕ್ಕಂಥ ಕವಿ ಹೌದು. ಅಂಬೇಡ್ಕರ್ ಅವರು ದಲಿತ ನಾಯಕ, ಸಿದ್ಧಲಿಂಗಯ್ಯ ದಲಿತ ಕವಿ, ಈ ರೀತಿ ಮಿತಿಯನ್ನು ಗುರುತಿಸೋದ್ರಿಂದ ಅವರ ಕಾವ್ಯಕ್ಕೆ ನಾವು ಮಿತಿಯನ್ನು ಉಂಟು ಮಾಡ್ತೀವಿ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಇಡೀ ಮನುಷ್ಯಕುಲಕ್ಕೆ ಅನ್ವಯವಾಗ್ತಕ್ಕಂತಹ ಮನುಷ್ಯಕುಲ ಅನುಸರಿಸಬೇಕಾಗಿರ್ತಕ್ಕಂಥ ತಾತ್ವಿಕತೆಯನ್ನು ಒಳಗೊಂಡಿರ್ತಕ್ಕಂಥ ಕವಿತೆಗಳು. ಈ ಯುಗಾದಿಯನ್ನು ನಾನು ಈಗಾಗಲೇ ಇಬ್ಬರ ಬಗ್ಗೆ ಮಾತನಾಡಿದ್ದೇನೆ ಅಂತ ಹೇಳಿದೆ. ನಾನು ಬೇಂದ್ರೆಯವರ ಕವಿತೆಯನ್ನು, ಶಿವರುದ್ರಪ್ಪನವರ ಕವಿತೆಯನ್ನು ಮತ್ತು ಸಿದ್ಧಲಿಂಗಯ್ಯನವರ ಕವಿತೆಯನ್ನು ಈ ವಿಡಿಯೋದಲ್ಲಿ ಮಾತನಾಡಿದ್ದೇನೆ. ನೋಡಿ, ಬೇಂದ್ರೆಯವರು ಯುಗಾದಿಯನ್ನು ಕಾಣ್ತಕ್ಕಂಥ ಕಾಲಘಟ್ಟಕ್ಕೂ ಮತ್ತು ಅವರ ಮನಸ್ಥಿತಿಗೂ, ಸಿದ್ಧಲಿಂಗಯ್ಯನವರು ಯುಗಾದಿಯನ್ನು ನೋಡ್ತಕ್ಕಂಥ ಕಾಲಘಟ್ಟಕ್ಕೂ ಮತ್ತು ಪರಿಸ್ಥಿತಿ ಮನಸ್ಥಿತಿ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದರೆ ಯುಗಾದಿ ಅಂತಕ್ಕಂಥದ್ದು ಚೈತನ್ಯವನ್ನು ಕೊಡ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದನ್ನು ಬೇಂದ್ರೆ ಹೇಳಿದ್ರಲ್ಲ, ಅದು ಎಲ್ಲರಿಗೂ ಅಲ್ಲ ಅಂತ. ಎಲ್ಲರಿಗೂ ಯುಗಾದಿ ಸಂಭ್ರಮವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹಳೆಯ ಹಬ್ಬಕ್ಕೆ ಸಾಲವನ್ನು ಮಾಡಿಕೊಂಡು ಇನ್ನೂ ಸಾಲನೇ ತೀರಿಸಿಲ್ಲ, ಹಳೆ ಸಾಲವನ್ನು ತೀರಿಸಿಲ್ಲ ಅಂತ ಇನ್ನೊಂದು ಹಬ್ಬ ಬಂದಾಗ ಆ ಸಾಲ ಮಾಡಿದವನಿಗೆ ಸಂಭ್ರಮಕ್ಕಿಂತ ಸಂಕಟ ಆಗೋದೇ ಹೆಚ್ಚಿಗೆ. ಹಬ್ಬ ಸಂತೋಷ ತರುವ ಸಂಗತಿ ಆಗಿರ್ಬೋದು, ಆದರೆ ಸಾಲ ಸಂತೋಷವನ್ನು ತರುವ ಸಂಗತಿ ಅಲ್ಲ. ಈ ಹಿನ್ನೆಲೆಯಲ್ಲಿ ಸಿದ್ಧಲಿಂಗಯ್ಯನವರು ಕವಿತೆ ನಮಗೆ ಅನೇಕ ಪ್ರಶ್ನೆಗಳನ್ನು ಎತ್ತುತ್ತೆ. ದುಡಿಯುವ ವರ್ಗಕ್ಕೆ ಯುಗಾದಿ ಅಂತಕ್ಕಂಥದ್ದು ಯಾವಾಗ ಸಂತೋಷವನ್ನು ಕೊಡ್ತದೆ ಮತ್ತು ಯಾವಾಗ ಆ ದುಡಿಯುವ ವರ್ಗ ಸಂಭ್ರಮಿಸ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗ್ತದೆ, ಇದರ ಕಡೆಗೆ ನಾವು ಆಲೋಚಿಸುವಂತೆ ಮಾಡ್ತಕ್ಕಂಥದ್ದು ಸಿದ್ಧಲಿಂಗಯ್ಯನವರ ಯುಗಾದಿ ಪದ್ಯಗಳ ವಿಶೇಷತೆ. ಅಂದರೆ ಒಂದು ಸಾಂಸ್ಥಿಕೃತವಾಗಿರ್ತಕ್ಕಂಥ ಈಗಾಗಲೇ ನಾವು ಸ್ವೀಕರಿಸಲ್ಪಟ್ಟಿರ್ತಕ್ಕಂಥ ಒಂದು ಆಶಯ ಏನಿದೆ ಅದಕ್ಕೆ ವಿರುದ್ಧವಾಗಿ ಯುಗಾದಿ ಅಂದರೆ ಅದು ಎಲ್ಲರಿಗೂ ಏಕಕಾಲಕ್ಕಾಗಿ ಸಂಭ್ರಮ ಪಡ್ತಕ್ಕಂಥ ಸಂಗತಿ ಅಲ್ಲ. ಅದು ಮಾವಿನ ಜೊತೆಗೆ ನೋವನ್ನು ಕೂಡ ತಂದಿರತಕ್ಕಂಥ ಸಂಗತಿ ಅಂತಕ್ಕಂಥ ಒಂದು ವಿಚಾರದ ಕಡೆಗೆ ನಮ್ಮ ಮನಸ್ಸನ್ನು ಏನು ಸಿದ್ಧಲಿಂಗಯ್ಯನವರು ಸೆಳೀತಾರೆ. ಇದು ನಮ್ಮನ್ನು ವೈಚಾರಿಕವಾಗಿ ಯುಗಾದಿಯನ್ನು ಕೇವಲ ನಾವು ಭಾವನಾತ್ಮಕವಾಗಿ ಅಲ್ಲ, ವೈಚಾರಿಕವಾಗಿಯೂ ಕೂಡ ನಾವು ಸೂಕ್ಷ್ಮ ದೃಷ್ಟಿಕೋನದಿಂದ, ಚಿಕಿತ್ಸಕ ದೃಷ್ಟಿಕೋನದಿಂದ ನೋಡಲಿಕ್ಕೆ ನಮಗೆ ಕಲಿಸ್ತದೆ. ಇದು ನಮ್ಮನ್ನು ಆಲೋಚಿಸುವಂತೆ ಮಾಡಿ ನಮ್ಮ ವಿಚಾರವನ್ನು ಬೆಳೆಸಲಿಕ್ಕೆ ಸಹಾಯ ಆಗ್ತದೆ. ಈ ಪದ್ಯಗಳ ಆಶಯವನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋಣ. ಆ ಮೂಲಕ ಯುಗಾದಿಯನ್ನು ಕೇವಲ ಸಂಭ್ರಮದ ಆಚರಣೆಯಾಗಿಸಿಕೊಳ್ಳದೆ ವೈಚಾರಿಕವಾಗಿ ಕೂಡ ನಾವು ನಮ್ಮ ಸಮಾಜವನ್ನು ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.